ಎಷ್ಟು ಸಲ ನಾವು ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ ಮತ್ತು ದಹಿ ಪುರಿ ತಿಂದಿರ್ತೀವಿ. ಈ ಥರ ವಿಶೇಷವಾಗಿ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಮಾಡಿರೋದು. ವೆಲ್ಕಮ್ ಟು ಹಿಮಾ ನಾಗರಾಜ್ ಬ್ಲಾಗ್ಸ್. ನಾನು ಹಿಮಾ. ಒಂದ್ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನಮ್ಮ ಬೇಸನ್ ಬಾಸ್ಕೆಟು. ಕೇವಲ 1 ಕಪ್ ಕಡಲೆ ಹಿಟ್ಟು ಬಳಸಿ ಮಾಡಿರೋ ಈ ಬಾಸ್ಕೆಟು. ಸೊ ಮಕ್ಳಿಗೆ ಟಿಫನ್ ಬಾಕ್ಸ್ಗೆ, ಸಾಯಂಕಾಲ ಸ್ಕೂಲಿಂದ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿರೋ ಚಾಟು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಬಾಸ್ಕೆಟ್ ತಿನ್ನೋರು 4-5 ಬಾಸ್ಕೆಟ್ಸ್ ತಿಂತಾರೆ, ಅಷ್ಟು ಯಮ್ಮಿಯಾಗಿರುತ್ತೆ. ಇದಕ್ಕೆ ನಾನು ಚಾಟ್ ಪೌಡ್ರ್ ಆಗಲಿ ಮತ್ತು ಸೋಡಾ ಆಗಲಿ ಬಳಕೆ ಮಾಡಿಲ್ಲ. ತುಂಬ ವಿಶೇಷವಾಗಿದೆ ಈ ಚಾಟ್. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅಜ್ವೈನು, ಜೀರಿಗೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಬಜ್ಜಿ ಮತ್ತು ಬೋಂಡ ಮಾಡ್ತೀವಲ್ಲ, ಆ ಹಿಟ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು. ಇದನ್ನು ಮಾಡೋದು ತುಂಬ ಸಿಂಪಲ್ಲು. ಈ ಗುಂಡ್ಪೊಂಗಲೆಲ್ಲ ಮಾಡ್ತೀವಿ ನೋಡಿ, ಆ ಬೌಲಲ್ಲಿ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಟೇಸ್ಟು. ಮತ್ತು ಇಡ್ಲಿ ಹಿಟ್ಟಿನ ಅದಕ್ಕೆ ನಾವು ಈ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಅಚ್ಕಾರದ ಪುಡಿ. ಅಜ್ವೈನ್, ಜೀರಿಗೆ ಬೇಕಾದರೆ ನೀವು ಹಾಕ್ಕೊಳ್ಬೋದು. ನೀವು ಹೋಟ್ಲಿಗೆಲ್ಲ ಹೋದಾಗ ನಿಮಗೆ ಬಿಸ್ಲರಿ ವಾಟರ್ ಕೊಡ್ತಾರೆ ಅಲ್ವಾ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 3 ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡು ಬಿಸಿ ಮಾಡಿಕೊಂಡು 3 ಹೋಲ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಕನ್ಸಿಸ್ಟೆನ್ಸಿ ಒಂದು 5 ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕು. ಇಲ್ಲೆಲ್ಲೂ ನಾನು ಸೋಡಾ ಬಳಕೆ ಮಾಡಿಲ್ಲ, ಏನೂ ಹಾಕಿಲ್ಲ, ಏನೂ ಇಲ್ಲ. ಬನ್ನಿ ಈ ಬಾಟ್ಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ. ಸೊ ಇದರಲ್ಲಿ ಸುಮಾರು ನಮಗೆ 20ರಿಂದ 25ವರೆಗೂ ನಮಗೆ ಆ ಬಾಸ್ಕೆಟ್ಸ್ ಬರುತ್ತೆ. ತುಂಬ ವಿಶೇಷವಾಗಿದೆ. ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು ಸ್ವಲ್ಪ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆದರೆ ಏನು ಬೇಡ, ಪ್ಲೇನ್ ಬ್ಯಾಟರ್ ಆದರೆ ಸಾಕು. ಬನ್ನಿ ಈಗ ನಮ್ಮ ಆಪಮ್ ಅಂದರೆ ನಾವು ಗುಂಡ್ಪೊಂಗಲೆಲ್ಲ ಮಾಡ್ತೀವಲ್ಲ, ಅದನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಒಂದು ತೊಟ್ಟು ಎಣ್ಣೆ ಹಾಕಿ ಬ್ರಷಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ 2 ರೀತಿ ತೋರಿಸ್ತಾ ಇದ್ದೀನಿ. ಒಂದು ಆ ಬ್ರಷಲ್ಲಿ ಯಾವ ರೀತಿ ಬಾಸ್ಕೆಟ್ಸ್ ಮಾಡ್ಬೋದು, ಇನ್ನೊಂದು ಈ ಬಾಟ್ಲಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ವಿಶೇಷವಾಗಿ ಡಿಫ್ರೆಂಟ್ ಆಗಿರೋ ಒಂದು ಚಾಟ್. ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಅವ್ರ ಬರ್ಡೇ ಪಾರ್ಟೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಅವ್ರಿಗೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ, ಅಯ್ಯೋ ತಿನ್ನಬೇಕು ಅಂತ, ಅಷ್ಟು ರುಚಿಯಾಗಿರುತ್ತೆ. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನೋಡಿ ಈ ಥರ ಒಂದು 2ರಿಂದ 5 ನಿಮಿಷ, ಮ್ಯಾಕ್ಸಿಮಮ್ 8 ನಿಮಿಷ. ಸೊ ಒಂದೊಂದು ತೊಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದನ್ನು ಗ್ರೀಸ್ ಮಾಡೋಕ್ಕೆ, ಮತ್ತೆ ಒಂದೊಂದು ತೊಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸಿಮ್ ಟು ಮೀಡಿಯಮಲ್ಲಿ ಅದು ಬೆಂದರೆ ಸಾಕು. ಸೊ ನಾವು ತೆಳ್ಳಗೆ ಹಾಕಿರೋದ್ರಿಂದ ಈಸಿಯಾಗಿ ಬಂದುಬಿಡುತ್ತೆ ನಮಗೆ. ಜಾಸ್ತಿ ಎಣ್ಣೆ ಖರ್ಚು ಇಲ್ಲ, ಡೀಪ್ ಫ್ರೈಯೂ ಇಲ್ಲ. ಸೊ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗಲೇ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ, ನೋಡಿ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಸೊ ಇನ್ನೊಂದು ಬ್ರಷಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ತುಂಬ ಈಸಿ. ನಮ್ಮ ಮನೇಲಿ ಬಾಟ್ಲಿಲ್ಲ ಅಂದರೆ ಈ ಥರ ಬ್ರಷಸ್ ಇರುತ್ತಲ್ಲ, ಬ್ರಷಲ್ಲೂ ಈಸಿಯಾಗಿ ನೋಡಿ ಎಷ್ಟು ನೀಟಾಗಿ ಬಂದುಬಿಡುತ್ತೆ ಅಂತ. ಸೊ ಈಸಿಯಾಗಿ ಬಂದುಬಿಡುತ್ತೆ, ಎಲ್ಲೂ ಅಂಟ್ಕೊಳ್ಳಲ್ಲ, ಕಿತ್ತೋಗಲ್ಲ. ನಾನು ಹೇಳ್ದಂಗೆ ಬಾಟ್ಲಲ್ಲಿ ಹೋಲ್ಸ್ ಮಾಡಿಬಿಟ್ಟು ನೀವು ಇದನ್ನು ಟ್ರೈ ಮಾಡ್ಬೋದು. ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಅದನ್ನು ರಿವರ್ಸ್ ಮಾಡಿಬಿಟ್ಟು ಒಂದು 2 ಸೆಕೆಂಡ್ಸ್ ಅದನ್ನು ಬೇಯಿಸಿ. ಸೊ ತುಂಬ ಚೆನ್ನಾಗಿರುತ್ತೆ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ, ಓಕೆನಾ. ಈ ಥರ ಬರುತ್ತೆ ಬಾಸ್ಕೆಟ್ಸು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟ್ ಆಗಿದೆ ಚಾಟ್ ಅಂತ. ಯೂಶ್ವಲಿ ಚಾಟ್ಸ್ ಅಂದರೆ ಎಲ್ಲರಿಗೂ ಫೇವ್ರೇಟು. ಈ ಮಳೆಗಾಲಕ್ಕೆ ಈ ಥರ ಹೇಳಿ ಮಾಡಿಸಿದ ಚಾಟ್ಸ್ ಮಾಡಿಕೊಟ್ರೆ ನಿಜವಾಗ್ಲೂ ದೇ ವಿಲ್ ಲವ್ ಇಟ್ ಅಂತ ಹೇಳ್ತಾ, ಬನ್ನಿ ಇದನ್ನೆಲ್ಲ ತಿರುಗಿಸ್ಬಿಟ್ಟು ನಾನು ನಿಮ್ಮ ಜೊತೆ ಸಿಗ್ತೀನಿ. ನೆಕ್ಸ್ಟು ಬ್ರಷಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಉಲ್ಟಾ ಮಾಡಿಬಿಟ್ಟು ಒಂದು 2 ಸೆಕೆಂಡ್ಸ್ ಆ ಹಬೆಲ್ ಬೇಯಲಿ, ಯಾಕಂದರೆ ತೆಳ್ಳಕ್ಕಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ನಾನು ನಿಮ್ಮ ಕ್ಲೋಸಪ್ ವ್ಯೂಯಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಂದು ಬಂದಿದೆ ಅಂತ. ಸೊ ಒಂದು ಸಲ ಬಾಯಿಗಿಟ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಕುರುಮ್ ಅಂತ ಇರುತ್ತೆ. ನೋಡಿ ಬ್ರಷಲ್ಲಿ ಈ ಥರ ಸವರಬೇಕು. ಒಂದು ತೊಟ್ಟೆ ಎಣ್ಣೆ ಹಾಕಿ ಗ್ರೀಸ್ ಮಾಡಿಬಿಟ್ಟು ಈ ಥರ ಬ್ರಷಲ್ಲಿ ಅದನ್ನು ಚೆನ್ನಾಗಿ ಸವರ್ಕೊಳ್ಬೋದು. ಇದು ಒಂದು 2 ಮಿನಿಟ್ಸ್ ಅದಾಗಲಿ. ಒಂದೊಂದು ತೊಟ್ಟೆ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಎಣ್ಣೆ ಆಪ್ಷನಲ್ಲು, ನಿಮ್ಮ ಹತ್ರ ಓವನ್ ಇದ್ದರೆ ಓವನಲ್ಲಿ ಸಹ ಮಾಡ್ಕೊಳ್ಬೋದು. ನೋಡಿ ಈ ಥರ ಬಂದುಬಿಡುತ್ತೆ. ಬ್ರಷಲ್ಲಿ ಮಾಡೋದ್ರಿಂದ ಇನ್ನೂ ತೆಳ್ಳಗೆ ಬರುತ್ತೆ, ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ. ನೋಡಿ ಅದು ಬಟ್ಲ ಥರ ಬರುತ್ತೆ, ಇದು ಬಾಸ್ಕೆಟ್ ಥರ ಬರುತ್ತೆ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಇದಕ್ಕೆ ಸ್ಟಫಿಂಗ್ ಹೇಳ್ತೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಮಕ್ಕಳು ತಿನ್ನಂಗಿದ್ರೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ, ಚಾಟ್ ಪೌಡ್ರು, ಸ್ವಲ್ಪ ಇದು ಬರುತ್ತಲ್ಲ ಓಮ್ ಪುಡಿ, ಅದನ್ನು ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ನಿಮ್ಮ ಚಾಯ್ಸು. ಸ್ವೀಟ್ ಚಟ್ನಿ, ಖಾರ ಚಟ್ನಿ ಏನು ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಬೇಸಿಕ್ ಏನೇನು ಹಾಕ್ತೀವಿ ಚಾಟ್ಗೆ ಅದೆಲ್ಲ ಹಾಕಿದ್ದೀನಿ. ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಸೇಬು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೇಕಿದ್ರೆ ಸೌತೆಕಾಯಿ ಫಿಲ್ಲಿಂಗು ಹಾಕ್ಕೊಳ್ಬೋದು. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಇವತ್ತಿನ ಅದ್ಭುತ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಒಂದು ಸಲ ಕ್ಲೋಸಪ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಥ್ಯಾಂಕ್ ಯು.